ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ, ಯೆಹೋವನು ದಯಾಳುವು ಸತ್ಯ ಸ್ವರೂಪನೂ ಆಗಿದ್ದಾನೆ, ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಕೀರ್ತನೆಗಳು 25ನೇ ಅಧ್ಯಾಯ 8ನೇ ವಾಕ್ಯ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ದಯಾಳುವು ಸತ್ಯ ಸ್ವರೂಪನೂ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವ್ರು ಏನಾಗಿದ್ದಾರಂತೆ? ಕನಿಕರವು, ದಯಾಳು, ಕೃಪೆ ಉಳ್ಳ ದೇವರು, ಮನಮರುಗುವಂಥ ದೇವರು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ನಾವು ಎಷ್ಟೋ ತಪ್ಪುಗಳು ಮಾಡಿದ್ದೀವಿ, ಅಪರಾಧಗಳು ಮಾಡಿದ್ದೀವಿ, ಆದರೂ ಕೂಡ ನಮ್ಮ ಮೇಲೆ ಆತನ ದಯವಿಟ್ಟು, ಆತನ ಕೃಪೆ ಇಟ್ಟು ಕಾಪಾಡ್ತಾ ಇದ್ದಾರೆ. ಇದೇ ಕೀರ್ತನೆ ಪುಸ್ತಕದಲ್ಲಿ 103ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತನು, ಪೂರ್ಣ ಪ್ರೀತಿ ಉಳ್ಳಾತನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಆತನು ಕನಿಕರ ಉಳ್ಳ ದೇವರಾಗಿರುವುದರಿಂದ ನಮ್ಮನ್ನು ಇದುವರೆಗೂ ಯಾವ ಬಾಧೆಗಳು ನಮ್ಮನ್ನು ಮುಟ್ಟದ ಹಾಗೆ ಕಾಪಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಸಮಯದಲ್ಲಿ ನಾವು ಬಿದ್ದು ಹೋಗುವ ಸಮಯಗಳು ಬಂದರೂ ಕೂಡ ದೇವರ ಕೃಪೆ ನಮ್ಮನ್ನು ನಡೆಸ್ತಾ ಇದೆ ಮತ್ತು ಕಾಪಾಡ್ತಾ ಇದೆ, ರಕ್ಷಿಸ್ತಾ ಇದೆ. ಯಾಕೆಂದರೆ ಆತನು ದಯಾಳು ಮಾತ್ರ ಅಲ್ಲ, ಸತ್ಯ ಸ್ವರೂಪನು ಕೂಡ. ಯಾಕೆಂದರೆ ಆತನು ನಾವು ಮಾಡಿದಂಥ ಬರೀ ತಪ್ಪುಗಳನ್ನು ಮಾತ್ರ ನೋಡೋದಿಲ್ಲ. ದಾವೀದನು ಹೇಳ್ತಾರೆ, ನೀನು ಯಾವಾಗಲೂ ತಪ್ಪು ಹುಡುಕುವಾತನಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಅಪರಾಧಗಳನ್ನು ಮಾತ್ರ ನೋಡುವಂಥ ದೇವರಲ್ಲ, ನಮ್ಮ ಒಳ್ಳೆಯದನ್ನು ನೋಡುವಂಥ ದೇವರು, ನಮ್ಮನ್ನು ಕನಿಕರದಿಂದ ನೋಡುವಂಥ ದೇವರು. ಯಾಕೆಂದರೆ ಹಿಜ್ಕೀಯ ಅರಸನು ಪ್ರಾರ್ಥನೆ ಮಾಡ್ತಾರೆ, ದೇವರೇ, ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದದನ್ನು ಒಂದು ಸಾರಿ ನೆನೆಸಿಕೊ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಕೂಡಲೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಾಯ್ತೀನಿ ಅಂತ ಅವನು ಗೊತ್ತಿದ್ರೂ ಕೂಡ ಅವನು ಪ್ರಾರ್ಥನೆ ಮಾಡಿದ ಕೂಡಲೇ ಆ ಪ್ರಾರ್ಥನೆಯ ದೇವರು ಕೇಳಿ ಅವನ ಮರಣ ದಿನಾಂಕವನ್ನು ದೇವರು ಬದಲಾಯಿಸಿ 15 ವರ್ಷ ಆಯಸ್ಸನ್ನು ಕೂಡಿಸಿ ಕೊಡ್ತಾರೆ. ಕಾರಣ ಏನಂದರೆ ಆತನು ದಯಾಳುವಾಗಿದ್ದಾರೆ, ಆತನು ಕನಿಕರವುಳ್ಳ ದೇವರಾಗಿದ್ದಾರೆ. ಮತ್ತು ಎರಡನೇದಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಸೌಲನನ್ನು ದೇವರು ಪೌಲನಾಗಿ ಬದಲಾಯಿಸ್ತಾರೆ. ಕ್ರಿಸ್ತ ವಿರೋಧಿಯಾದ ಸೌಲನನ್ನು ಒಂದೇ ಒಂದು ಮಾತಿನ ಮೂಲಕವಾಗಿ, ನೀನು ಹಿಂಸಿಸುವ ಯೇಸುವೆ ನಾನು ಎಂಬುದಾಗಿ ಒಂದು ಮಾತನ್ನು ಹೇಳಿದ ಕೂಡಲೇ ಕರ್ತನ ನಾನು ಏನು ಮಾಡಬೇಕೆಂಬುದಾಗಿ ದೇವರ ಹತ್ರ ಪೌಲನು ಹೇಳ್ತಾರೆ. ಆಗ ಅವನು ಏನು ಮಾಡಬೇಕಂತ ಹೇಳಿ ದೇವರು ಬೋಧಿಸಿ ಆ ಮನುಷ್ಯನನ್ನು ದೇವರು ಸಂಪೂರ್ಣವಾಗಿ ಬದಲಾಯಿಸಿ, ಕ್ರಿಸ್ತನ ಮಕ್ಕಳನ್ನು ಕೊಲ್ಲುತ್ತಿದ್ದ, ಸೆರೆಮನೆಗೆ ಹಾಕಿಸ್ತಿದ್ದ, ಹೊಡಿತಾ ಇದ್ದ ಆ ಮನುಷ್ಯನನ್ನು ದೇವರು ಸೌಲನನ್ನು ಪೌಲನಾಗಿ ಮಾರ್ಪಡಿಸಿ ಪೌಲನನ್ನು ಅಪೊಸ್ತಲನಾಗಿ ಮಾಡಿ, ಇವತ್ತು ನಾವು ಓದುವಂಥ ಎಲ್ಲ ಎಷ್ಟೋ ಗ್ರಂಥಗಳಲ್ಲಿ ಪೌಲನ ಲೇಖನಗಳನ್ನು, ಪೌಲನ ಒಂದು ಮಾತುಗಳನ್ನು ಕಾಣ್ತೇವೆ. ಯಾಕೆಂದರೆ ದೇವರು ಅವರನ್ನು ಬದಲಾಯಿಸಿ ಅವರನ್ನು ಒಂದು ವಿಶೇಷವಾದ ಅಪೊಸ್ತಲನಾಗಿ ಮಾರ್ಪಡಿಸಿದ ಹಾಗೆ ದೇವರು ನಮಗೂ ಕೂಡ, ನಾವು ತಪ್ಪಾದ ಮಾರ್ಗದಲ್ಲಿರುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ಸರಿಯಾದ ಮಾರ್ಗವನ್ನು ಬೋಧಿಸಿ ಸನ್ಮಾರ್ಗದಲ್ಲಿ, ಅಂದರೆ ಸರಿಯಾದ ಮಾರ್ಗದಲ್ಲಿ ನಡೆಸಲು ಆತನು ಶಕ್ತನಾಗಿದ್ದಾರೆ. ಒಂದು ವೇಳೆ ನಾವೇನಾದರೂ ತಪ್ಪಾದ ಮಾರ್ಗದಲ್ಲಿದ್ದರೆ ನಾವು ಬೇಡೋಣ, ದೇವರೇ, ನಾನು ಕೂಡ ಬೇಕೆಂದು ಪಾಪದಲ್ಲಿ ಬಿಡದ ಹಾಗೆ ನಿನ್ನ ಕೃಪೆ ನನ್ನನ್ನು ಕಾಪಾಡಲಿ, ನಿನ್ನ ದಯೆ ನನ್ನನ್ನು ರಕ್ಷಿಸಲಿ ಎಂಬುದಾಗಿ ಮೊರೆ ಇಡುವುದಾದರೆ ಖಂಡಿತವಾಗಲೂ ದೇವರ ಕೃಪೆ ನಮ್ಮನ್ನು ಕಾಪಾಡುತ್ತೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಸ್ತುತಿಗಳ ಅರಸನಾದ ಪರಿಶುದ್ಧ ಕರ್ತನೆ, ನಿಮಗೆ ಸ್ತೋತ್ರ. ದೇವರೇ, ನೀನು ದಯೆ ಉಳ್ಳ ದೇವರು. ದೇವರೇ, ನಾವು ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಕೃಪೆ ದಯ ಪಾಲಿಸು. ಒಂದು ವೇಳೆ ನಾವೇನಾದರೂ ತಪ್ಪಾದ ಮಾರ್ಗದಲ್ಲಿದ್ದರೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿರಿ. ನಿಮ್ಮ ಚಿತ್ತಕ್ಕೆ ತಕ್ಕಾಗಿ ನಮ್ಮನ್ನು ಬೋಧಿಸಿ ನಿನ್ನ ಕೃಪೆಗೆ ತಕ್ಕಂತೆ ಜಜ್ಜಿ ರೂಪಿಸಿರಿ. ಎಲ್ಲ ದೋಷ, ಪಾಪ, ಶಾಪ, ಬಂಧನ, ಅಶುದ್ಧತೆಯಿಂದ ಬಿಡುಗಡೆಗೊಳಿಸಿರಿ. ನಿನ್ನ ಕೃಪೆ ಸದಾಕಾಲ ನಮ್ಮ ಮೇಲಿರುವಂತೆ ಮಾಡಿರಿ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಮಕ್ಕಳು ಆಶೀರ್ವದಿಸಲ್ಪಡಲಿ, ಘನ ಹೊಂದಲಿ. ನಿನ್ನ ಕೃಪೆ, ನಿನ್ನ ದಯೆ ಎಲ್ಲ ಮಕ್ಕಳ ಮೇಲೆ ಇರಲಿ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮ ಒಬ್ಬರಿಗೆ ಅರ್ಪಿಸ್ತಾ ಇದ್ದೀನಿ. ರಕ್ಷಕನು, ಒಡೆಯನು, ಜೀವ ಸ್ವರೂಪನೂ ಆಗಿರುವಂಥ ಏಸಪ್ಪ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ, ಪರಲೋಕದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.